ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ವಿರುದ್ಧ ಮೈತ್ರಿ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರೆ. ಆದ್ರಿಂದ ನಾನು ಮೈತ್ರಿ ಅಭ್ಯರ್ಥಿಗೇನೆ ಬೆಂಬಲ ನೀಡ್ತೀನಿ ಅಂತ ಟಿವಿ5ಗೆ ಅಂಬರೀಶ್ ಆಪ್ತ ಅಮರಾವತಿ ಚಂದ್ರಶೇಖರ್ ತಿಳಿಸಿದ್ರು. ಅಲ್ಲದೆ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಇದುವರೆಗೂ ನನ್ನ ಭೇಟಿ ಆಗಿಲ್ಲ, ಭೇಟಿಯಾದ್ರೂ ಬೆಂಬಲ ನೀಡಲ್ಲ ಅಂತ ಹೇಳಿದ್ರು. ಅಂಬರೀಶ್ ನನ್ನ ನಾಯಕ, ಆದ್ರೆ ಅವರಿವತ್ತು ಇಲ್ಲ, ಸುಮಲತಾಗೆ ನಾನು ಬೆಂಬಲ ನೀಡಲ್ಲ ಅನ್ನುವಂಥದ್ದನ್ನ ಅಮರಾವತಿ ಹೇಳಿದ್ದಾರೆ. ಅಮರಾವತಿ ಅವರು ಅಂಬರೀಶ್ ಅವರ ಆಪ್ತರು ಹೌದು, ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ನಿಂತಿರೋದ್ರಿಂದ ನನ್ನ ಬೆಂಬಲ ಏನಿದ್ರೂ ಕೂಡ ನಿಖಿಲ್ಗೆ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಅಂಬರೀಶ್ ಆಪ್ತ ಅಮರಾವತಿ ಚಂದ್ರಶೇಖರ್ ಜೊತೆ ನಮ್ಮ ಮಂಡ್ಯ ಪ್ರತಿನಿಧಿ ಮೋಹನ್ ರಾಜ್ ನಡೆಸಿರೋ ಚಿಟ್ ಚಾಟ್ ಇಲ್ಲಿದೆ ನೋಡಿ. ಚುನಾವಣೆಯ ಕಾವು ರಂಗೇರಿದೆ. ಒಂದ್ ಕಡೆ ಸುಮಲತಾ ಅವರು, ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು, ಹೀಗೆ ಒಂದು ಚುನಾವಣಾ ಕಾವು ರಂಗೇರಿದೆ. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಅಂಬರೀಶ್ ಅವರ ಪರಮಾಪ್ತರಾಗಿದ್ದಂತ ಅಮರಾವತಿ ಚಂದ್ರಶೇಖರ್ ಅವರಿದ್ದಾರೆ. ಸರ್ ನಮಸ್ತೆ. ಈಗಾಗಲೇ ನೀವು ಕಾಂಗ್ರೆಸ್ ಪಕ್ಷದ ಜೊತೆ ಗುರುತಿಸಿಕೊಂಡಿದ್ರಿ, ಆದ್ರೆ ಅವರ ವಿರುದ್ಧ ಅಂದ್ರೆ ನಿಖಿಲ್ ಅವರ ವಿರುದ್ಧ ಸ್ಪರ್ಧಿಸ್ತಕ್ಕಂಥದ್ದು ಸುಮಲತಾ ಅಂಬರೀಶ್ ಅವರು. ನಿಮ್ಮ ಬೆಂಬಲ ಸುಮಲತಾ ಅವ್ರಿಗೆ ಇರಲ್ವಾ ಈ ಸರಿ? ಸರ್, ಸುಮಲತಾ ಮೇಡಮ್ ಜೊತೆ ಎದುರುಗಡೆ ಸ್ಪರ್ಧಿಸ್ತಿರೋ ನಿಖಿಲ್ ಸ್ವಾಮಿ ಅನ್ನೋದಕ್ಕಿಂತ ನಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿ ಅವರು. ಸೊ ನಾವು ಮೈತ್ರಿ ಪಕ್ಷ, ನಮ್ಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಮೈತ್ರಿ ಪಕ್ಷದಲ್ಲಿ ಕೆಲಸ ಮಾಡೋಕ್ಕೆ. ನಮಗೆಲ್ಲ ನಾವು ಕಾಂಗ್ರೆಸ್ ಅವರು, ನಾವು ಕುಮಾರಸ್ವಾಮಿ ಅವರಿಗೆ ಚುನಾವಣೆ ಮಾಡಬೇಕು ಅಂತ ನಮಗೆಲ್ಲ ಮೇಲಿಂದ ಆದೇಶ ಇದೆ. ಸೊ ನಾವು ಅದನ್ನ ಪಾಲನೆ ಮಾಡ್ತಾ ಇದ್ದೀವಿ. ಅಮರಾವತಿ ಚಂದ್ರಶೇಖರ್ ಅವ್ರನ್ನ ಕಾಂಗ್ರೆಸ್ ಪಕ್ಷದ ಮುಖಂಡ ಅನ್ನೋದಕ್ಕಿಂತ ಹೆಚ್ಚಾಗಿ ಅಂಬರೀಶ್ ಅವರ ಪರಮಾಪ್ತ ಅಂತ ಗುರುತಿಸ್ತಾ ಇದ್ರು. ಇದು ಎಲ್ಲ ಒಂದ್ ಕಡೆ ಅವ್ರನ್ನ ಬೆಂಬಲ ಕೊಡೋದಕ್ಕೆ ಆಗಲ್ವಾ? ಖಂಡಿತ. ನಾನು ಅಂಬರೀಶ್ ಅವರ ಆತ್ಮೀಯರೇ, ಅವರೇ ನಮ್ಮ ನಾಯಕರು. ಅವರು ಸಹ ಕಾಂಗ್ರೆಸ್ಸಲ್ಲೇ ಇದ್ದದ್ದು, ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದು, ಕಾಂಗ್ರೆಸ್ ಅಲ್ಲೇ ಬೆಳೆದದ್ದು ಅವರೂ. ಸೊ ಅದರಿಂದ ನಾವು ಸಹ ಅವ್ರ ಜೊತೆ ಕಾಂಗ್ರೆಸ್ಸಲ್ಲಿ ಇದ್ವಿ. ಇವತ್ತು ಅಂಬರೀಶ್ ಅವರು ಇಲ್ಲ. ಸುಮಲತಾ ಅಂಬರೀಶ್ ಅವರೇನೋ ತಮ್ಮನ್ನ ಭೇಟಿ ಮಾಡಿದ್ರೆ ಹೇಗೆ ಸರ್? ಇಲ್ಲ, ನನ್ನನ್ನೇನು ಈ ಚುನಾವಣಾ ವಿಚಾರವಾಗಿ ನಾನು ಯಾವತ್ತೂ ಅವ್ರು ಭೇಟಿ ಮಾಡಿಲ್ಲ. ಅವರು ಅಂಬರೀಶ್ ಅವರು ಮೃತಪಟ್ಟಂತ ಬಳಿಕ ಎಲ್ಲೂ ಕೂಡ ನೀವು ಅಂಬರೀಶ್ ಅವರ ಕುಟುಂಬದ ಜೊತೆ ಆಗ್ಲಿ ಕಾಣಿಸ್ಕೊಳ್ಳಿಲ್ಲ, ಏಕೆ ಸರ್? ಅಂಬರೀಶ್ ಅವರೇ ಇಲ್ಲ, ಅಂಬರೀಶ್ ಅವರು ತಿರೋದ ಮೇಲೆ ಇನ್ನೇನಿದೆ ಅದರಿಂದ ಸೊ ನಮ್ಗೇನು ಅಲ್ಲಿ ಯಾರು ಬೇರೆಯವರು ನಮ್ಮನ್ನೇನು ವಿಚಾರಣೆನೂ ಮಾಡಲಿಲ್ಲ, ಗಮನನೂ ಇಲ್ಲ, ಅದರಿಂದ ತೊಂದರೆ ಇಲ್ಲ. ಸರ್, ಒಂದು ವೇಳೆ ಸುಮಲತಾ ಅವರು ನಿಮ್ಮನ್ನ ಭೇಟಿ ಆದ್ರೆ ನಿಮ್ಮ ನಿರ್ಧಾರ ಏನಿರುತ್ತೆ? ಒಂದು ವೇಳೆ ಸುಮಲತಾ ಅವರು ಕಾಂಗ್ರೆಸ್ಸಲ್ಲೇ ಟಿಕೆಟ್ ಕೇಳ್ತಾ ಇದ್ರು, ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟು ಕಳಿಸಿದ್ರೆ ನಾವು ಚುನಾವಣೆ ಮಾಡ್ತಾ ಇದ್ವಿ. ಅಂಬರೀಶ್ ಅವ್ರಿಗೆ ಹೇಗೆ ನಿಂತು ಚುನಾವಣೆ ಮಾಡ್ತಾ ಇದ್ದೆ. ಈ ಜಿಲ್ಲೆಯಲ್ಲಿ ಸುಮಾರು 6 ಚುನಾವಣೆಗಳು ಅಂಬರೀಶ್ ಅವ್ರ ಚುನಾವಣೆಗಳು ನಾನೇ ಮಾಡಿರೋದು. MP ಚುನಾವಣೆ ಇರ್ಬೋದು, MLA ಚುನಾವಣೆಗಳು ಇರ್ಬೋದು, ವಿಧಾನಸಭಾ ಇರ್ಬೋದು, ಲೋಕಸಭಾ ಇರ್ಬೋದು, ಎಲ್ಲ ಚುನಾವಣೆನೂ ನಾನು ನನ್ನ ಮುಖಂಡರುಗಳು, ನನ್ನ ಸ್ನೇಹಿತರುಗಳು, ಪಕ್ಷದ ಕಾರ್ಯಕರ್ತರು ಕಟ್ಕೊಂಡು ಎದುರಿಸಿದ್ದೀನಿ. ಸೊ ಮತ್ತೆ ಅದೇ ನನ್ನ ಪಕ್ಷ ರಮ್ಯರ ಚುನಾವಣೆಗಳ ಜವಾಬ್ದಾರಿನೂ ನನಗೆ ಕೊಟ್ಟಿತ್ತು ಈ ಜಿಲ್ಲೆಯಲ್ಲಿ, ಅದನ್ನೂ ಸಹ ನಾನೇ ಎದುರಿಸಿದ್ದೀನಿ. ಅಂಬರೀಶ್ ಅವರು ಕೊಟ್ಟಿದ್ರು. ಅವರು ಅವಾಗ ಆರೋಗ್ಯ ಸರಿ ಇಲ್ಲದೆ ಸಿಂಗಾಪುರಲ್ಲಿದ್ದಾಗ ಆ ಚುನಾವಣೆಗಳು ಸಹ ನಾನೇ ಎದುರಿಸಿದ್ದೀನಿ. ಏನು ತೊಂದರೆ ಇಲ್ಲ. ಈಗ ಅವತ್ತು ಮೇಡಮ್ಗೆ ಇವತ್ತು ಟಿಕೆಟ್ ಕೊಟ್ಟಿದ್ದು, ಅವ್ರ ಅಭ್ಯರ್ಥಿ ಆಗಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಚುನಾವಣೆ ಮಾಡ್ತಾ ಇದ್ದೆ. ಇವತ್ತು ಅವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು, ಮೈತ್ರಿ ಕ್ಯಾಂಡಿಡೇಟು ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ. ಹೈಕಮಾಂಡ್ ಆದೇಶ ಇದೆ, ನಾವು ಅಲ್ಲೇ ಚುನಾವಣೆ ಮಾಡಬೇಕು, ಚುನಾವಣೆ ಮಾಡ್ತಾ ಇದ್ದೀವಿ. ಇನ್ನು ಇದು ಅಮರಾವತಿ ಚಂದ್ರಶೇಖರ್ ಅವರು. ಏನಂದ್ರೆ ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಅಂಬರೀಶ್ ಅವರು ಆಪ್ತರಾಗಿರಬಹುದು, ಆದ್ರೆ ಅಂಬರೀಶ್ ಅವರು ಪ್ರಸ್ತುತ ಇಲ್ಲ. ಇದ್ದಂತ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಿದ್ರು ಅನ್ನುವಂಥದ್ದು ಅಮರಾವತಿ ಚಂದ್ರಶೇಖರ್ ಅವರ ಮಾತುಗಳಾಗಿದೆ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆಗೆ MK ಮೋಹನ್ ರಾಜ್, TV5 ಮಂಡ್ಯ.